ಸೊ ಓಕೆ, ಗೊತ್ತಾಯ್ತಲ್ಲ. ಆ್ಯಂಡ್ ಈಗ ನೋಡಿ, ನಾವು ಅಡ್ಜೆಕ್ಟಿವ್ಸ್ನ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಯೂಸ್ ಮಾಡಬಹುದು. ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಐ ಆಮ್ ಹ್ಯಾಪಿ ಅಂತ ಹೇಳಿದ್ರೆ ನಾನು ಪ್ರೆಸೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಈಗ ನಾನು ಹೇಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಪಾಸ್ಟ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಪಾಸ್ಟಿಂದ ಪ್ರೆಸೆಂಟ್ವರೆಗೂ ಮಾತಾಡ್ತಿಲ್ಲ, ಬಟ್ ಅಟ್ ದ ಮೂಮೆಂಟ್ ಇವತ್ತಿನ ದಿನ ನಾನು ಹೇಗಿದ್ದೀನಿ ಅಷ್ಟೇ ಹೇಳ್ತಾ ಇರೋದು. ಬಟ್ ನಾನು ತುಂಬ ಟೈಮಿಂದ ಹ್ಯಾಪಿ ಆಗಿದ್ದೀನಿ ಅಂತ ಹೇಳಬೇಕಾದ್ರೆ ನೀವು ಈ ಥರ ಹೇಳಬಾರ್ದು. ಆರ್ ಐ ಆಮ್ ಹ್ಯಾಪಿ ಸಿನ್ಸ್ ಮಂಡೇ ಅಂತಲೂ ಹೇಳಬಾರ್ದು. ಸೊ ಆ ಥರ ಹೇಳಬೇಕಂದ್ರೂ ನೀವು ಯೂಸ್ ಮಾಡಬೇಕಾಗಿರೋದು ಪ್ರೆಸೆಂಟ್ ಪರ್ಫೆಕ್ಟ್. ಅವಾಗ ನೀವು ಹೇಳಬೇಕು ಐ ಹ್ಯಾವ್ ಬೀನ್ ಹ್ಯಾಪಿ ಅಂತ. ಸೊ ಆಗ ನೀವು ಯೂಸ್ ಮಾಡಬೇಕಾಗಿರೋ ಸ್ಟ್ರಕ್ಚರ್ ಇದು. ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮುಂದೆ ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ಬೋದು, ಆರ್ ನೌನ್ನ ಹಾಕ್ಬೋದು, ಟೈಮ್ ಡ್ಯೂರೇಷನ್ನ ಕೂಡ ಹಾಕ್ಬೋದು. ಸೊ ಆಗ ಏನು ಹೇಳುತ್ತೆ ಅಂದರೆ, ಪಾಸ್ಟ್ನ ಒಂದು ಟೈಮಿಂದ ಇವಾಗಿನವರೆಗೂ ನಾವು ಹೇಗಿದ್ದೀವಿ, ಯಾವ ಸ್ಟೇಟ್ನಲ್ಲಿದ್ದೀವಿ, ಅಥವಾ ಯಾರು ಏನಾಗಿದ್ದಾರೆ, ಎಷ್ಟು ಟೈಮ್ ಆಯಿತು ಅನ್ನೋದನ್ನೆಲ್ಲ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ನಾನು ಸಂತೋಷವಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ ತುಂಬ ಟೈಮಿಂದ. ಅವಾಗ ನೀವು ಹೇಳಬೇಕಾಗಿರೋದು ಐ ಹ್ಯಾವ್ ಬೀನ್ ಹ್ಯಾಪಿ ಅಂತ. ಇದು ಸ್ವಲ್ಪ ನಿಧಾನಕ್ಕೆ ನೋಡಿ. ಸೊ ಇಲ್ಲಿ ಹೊಸದಾಗಿ ಕಾಣಿಸ್ತಾ ಇರೋ ವರ್ಡ್ ಏನು ಅಂದರೆ ಹ್ಯಾಪಿ ಅಷ್ಟೇ. ಉಳಿದಿದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಅದೇ ಥರನೇ ಇದೆ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3 ಇದೆ ಅಲ್ವಾ. ಸೊ ಬೀನ್ ಅನ್ನೋದು ಈಸ್, ಆಮ್, ಆರ್ನ V3 ಅಲ್ವಾ. ಆಮ್ ಅಂದರೆ ಪ್ರೆಸೆಂಟ್ನಲ್ಲಿದ್ದೀನಿ, ಅದನ್ನು V3 ಮಾಡಿದ್ರೆ ಬೀನ್ ಆಗುತ್ತೆ ಅಷ್ಟೇ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಸ್ಟ್ರಕ್ಚರೇ ಇದೆ, ಅದ್ರ ಮುಂದೆ ನಾವು ಅಡ್ಜೆಕ್ಟಿವ್ ಹಾಕಿದ್ದೀವಿ. ಆ್ಯಂಡ್ ಇಲ್ಲಿ ಅಡ್ಜೆಕ್ಟಿವ್ ಹಾಕೋದಕ್ಕೋಸ್ಕರನೇ ಬೀನ್ ಯೂಸ್ ಮಾಡ್ಕೊಂಡಿದ್ದೀವಿ, ಅದರ್ವೈಸ್ ಬೀನ್ ಬೇಕಾಗಿಲ್ಲ ಇಲ್ಲಿ. ಗೊತ್ತಾಗ್ತಿದಲ್ವಾ. ಸೊ ಇದರ ಅರ್ಥ ಏನು, ನಾನು ತುಂಬ ಟೈಮಿಂದ ಹ್ಯಾಪಿ ಆಗಿದ್ದೀನಿ. ನಾನು ಹ್ಯಾಪಿ ಆಗಿಲ್ಲ ಅಂದರೆ ಐ ಹ್ಯಾವೆಂಟ್ ಬೀನ್ ಹ್ಯಾಪಿ ಅಂತ ಹೇಳಿ, ತುಂಬ ಟೈಮಿಂದನೇ. ಸೊ ನಾವು ಕನ್ನಡದಲ್ಲೇನು ಹೇಳಲ್ಲ ನಾನು ತುಂಬ ಟೈಮಿಂದ ಹ್ಯಾಪಿ ಆಗಿದ್ದೀನಿ ಇಲ್ಲ ಅಂತ, ಬಟ್ ನೀವು ಹೇಳೋವಾಗ ನಿಮ್ಮ ಮೈಂಡ್ನಲ್ಲಿ ಆ ಕಾಂಟೆಕ್ಸ್ಟ್ ಇರುತ್ತೆ. ತುಂಬ ಟೈಮಿಂದ ನಾವು ಏನು ಮಾಡ್ತೀವಿ, ಮಾಡ್ತಿಲ್ಲ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆವಾಗ ಹೇಳಿ ಅವತ್ತಿಂದ ನನಗೆ ಸಂತೋಷನೇ ಇಲ್ಲ. ಸೊ ನೋಡಿ, ಆವಾಗ ನೀವು ಹೇಳಬೇಕಾಗುತ್ತೆ ನಾನು ನಿನ್ನೆಯಿಂದ ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ಆವಾಗ ನೀವು ಸಿನ್ಸ್ ಎಸ್ಟರ್ಡೇ ಸೇರಿಸ್ಬೋದು ಇಲ್ಲಿ. ಐ ಬೀನ್ ಸೋ ಹ್ಯಾಪಿ ಸಿನ್ಸ್ ಎಸ್ಟರ್ಡೇ, ನಿನ್ನೆಯಿಂದ ನಾನು ಹ್ಯಾಪಿಯಾಗಿದ್ದೀನಿ, ಇನ್ನೂ ಹ್ಯಾಪಿಯಾಗೇ ಇದ್ದೀನಿ ಅಂತ. ಹಾಂ, ಇಲ್ಲಿ ನೋಡಿ, ಜಸ್ಟ್ ಎಸ್ಟರ್ಡೇ ಬಂದಿಲ್ಲ, ಸಿನ್ಸ್ ಎಸ್ಟರ್ಡೇ ಬಂದಿದೆ ಅಂದರೆ ನಿನ್ನೆಯಿಂದ ಈಗಿನವರೆಗೂ ಅಪ್ ಟು ಪ್ರೆಸೆಂಟ್ ಟೈಮ್ವರೆಗೂ ಬಂದಿದೆ. ಜಸ್ಟ್ ಎಸ್ಟರ್ಡೇ ಅನ್ನೋದು ಹಾಕಬಾರ್ದು ನೀವು. ಸೊ ಕಳೆದೋಗಿರೋ ಟೈಮ್ನ ತೋರಿಸ್ಬಾರ್ದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ. ನೀವು ಪಾಸ್ಟ್ ಟೈಮ್ ಹಾಕ್ತಾ ಇದ್ದೀರಾ ಅಂದರೆ ಆ ಟೈಮ್ನ ಹಿಂದೆ ಸಿನ್ಸ್, ಫಾರ್ ಎರಡೂ ವರ್ಡಲ್ಲಿ ಯಾವುದಾದ್ರೂ ಒಂದು ಇರಲೇಬೇಕು. ಗೊತ್ತಾಗ್ತಿದೆ. ಇಲ್ಲ ಅಂದರೆ ಅದೇನಾಗುತ್ತೆ, ಆ ಟೈಮ್ ಪ್ರೆಸೆಂಟ್ಗೆ ಕನೆಕ್ಟ್ ಆಗಲ್ಲ. ಸೊ ಪ್ರೆಸೆಂಟಿಗೆ ನೀವು ಕನೆಕ್ಟ್ ಮಾಡಬೇಕು. ನಾನು ಯಾವತ್ತೂ ಇಷ್ಟು ಹ್ಯಾಪಿಯಾಗಿರಲಿಲ್ಲ ಅಂದರೆ ಈ ಪಾಸ್ಟ್ನಲ್ಲಿ ಇನ್ ಮೈ ಎಂಟೈರ್ ಲೈಫ್ ನಾನು ಇಷ್ಟೊಂದು ಹ್ಯಾಪಿಯಾಗಿ ಇರಲಿಲ್ಲ. ಸೊ ಇದು ಕೂಡ ನೀವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ಬೇಕು. ಹೇಳಿ ಐ ಹ್ಯಾವ್ ನೆವರ್ ಬೀನ್ ದಿಸ್ ಹ್ಯಾಪಿ, ರೈಟ್. ದಿಸ್ ಮಚ್ ಹ್ಯಾಪಿ ಅಂತ ಹೇಳಲ್ಲ, ದಿಸ್ ಹ್ಯಾಪಿ ಅಂತಲೇ ಹೇಳ್ತೀವಿ. ಇದರಿಂದ ನಿಮ್ಮ ಓನ್ ಸೆಂಟೆನ್ಸ್ಗಳನ್ನ, ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಮಾಡಿ. ಆವಾಗಲೇ ಈ ಥರ ಸೆಂಟೆನ್ಸ್ ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಇಲ್ಲ ಸುಮ್ಮನೆ ಕೇಳಿಸ್ಕೊಂಡ್ರೆ ನಿಮಗೆ ನೆನಪಿರಲ್ಲ. ಓಕೆ, ಐ ಹ್ಯಾವ್ ನೆವರ್ ಬೀನ್ ದಿಸ್ ಹ್ಯಾಪಿ ಅಂದರೆ ಇಷ್ಟು ಹ್ಯಾಪಿ ನಾನು ಯಾವತ್ತೂ ಇರಲಿಲ್ಲ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಾದರೂ ಕೇಳ್ತಾರೆ, ನೀವು ಒಂದು ಕಡೆ ವಿಸಿಟ್ ಮಾಡಿ ಬಂದಮೇಲೆ, ಓಕೆ, ಅಥವಾ ಎಲ್ಲಾದರೂ ಒಂದು ಹಾಸ್ಪಿಟ್ಲ್ಗೆ ಹೋಗಿ ಬಂದಮೇಲೆ ನಿಮಗೆ ಫೀಡ್ಬ್ಯಾಕ್ನಲ್ಲಿ ಕೇಳ್ತಾರೆ. ಅವಾಗ ನೀವು ಈ ಥರ ಬರೀಬೇಕಾಗುತ್ತೆ, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿವರೆಗೂ ನಾನು ಹೋಗಿ ಬಂದಿರೋಷ್ಟು ಟೈಮ್ ಅಂತ. ಸೊ ಇದು ಏನಾಯಿತು, ಪಾಸ್ಟಿಂದ ಪ್ರೆಸೆಂಟ್ ಟೈಮ್ ಬಗ್ಗೆ ನೀವು ಮಾತಾಡ್ತಿದ್ದೀರಾ. ಆವಾಗಲೂ ಇದೇ ಥರನೇ ಸ್ಟ್ರಕ್ಚರ್ ಫಾಲೋ ಆಗುತ್ತೆ. ಬಟ್ ಇಲ್ಲಿ ಸಬ್ಜೆಕ್ಟ್ ಯಾವುದೂ ಕಾಣಿಸ್ತಿಲ್ಲ ನಮಗೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ಸಿಚುವೇಶನ್ ಬಗ್ಗೆ, ನಾವು ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ಹ್ಯೂಮನ್ ಸಬ್ಜೆಕ್ಟ್ ಇಲ್ಲ ಅಲ್ಲಿ ಅಂದರೆ ಇಟ್ ಹಾಕಬೇಕು. ಇಟ್ ಹ್ಯಾಸ್ ಬಿನ್ ಅ ನೈಸ್ ಎಕ್ಸ್ಪೀರಿಯನ್ಸ್, ರೈಟ್. ಇಟ್ ಹ್ಯಾಸಂಟ್ ಬಿನ್ ಅ ನೈಸ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಬಿನ್ ಅ ಗುಡ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಬಿನ್ ಅ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನೀವು ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ತುಂಬ ಕೆಟ್ಟದಾಗಿದೆ ಅಂದರೆ, ಸ್ವಲ್ಪನೂ ಚೆನ್ನಾಗಿಲ್ಲ ಅಂದರೆ ಆಫುಲ್ ಅಂತಾರೆ. ಇಟ್ಸ್ ಬಿನ್ ಆನ್ ಆಫುಲ್ ಎಕ್ಸ್ಪೀರಿಯನ್ಸ್. ಸೊ ಆರ್ಟಿಕಲ್ಸ್ ನೋಡ್ತಾ ಇದ್ದೀರಾ ನೀವು. ಸೊ ನೈಸ್ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ನೌನ್, ಅದಕ್ಕೆ ನಾನು ಆರ್ಟಿಕಲ್ ಯೂಸ್ ಮಾಡಿದ್ದೀನಿ. ಆಫುಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ನೌನ್, ಅದಕ್ಕೂ ಕೂಡ ನಾನು ಒಂದು ಆರ್ಟಿಕಲ್ ಯೂಸ್ ಮಾಡಿದ್ದೀನಿ. ಆರ್ಟಿಕಲ್ಸ್ ಮೇಲೆ ಕ್ಲಾಸ್ ನೋಡಿದ್ದೀರಾ, ಹಳೆ ಕ್ಲಾಸ್ ನೋಡಿದ್ದೀರಾ, ಹೋಗಿ ನೋಡಿ. 5 years ಆಗಿದೆ, 5 ವರ್ಷಗಳಾಗಿದೆ, ಇಷ್ಟೇ ಹೇಳಬೇಕಾಗುತ್ತೆ ನಾವು. ಆ್ಯಂಡ್ ಯಾವುದ್ರ ಬಗ್ಗೆನೋ ನಮಗೂ ಗೊತ್ತಿರುತ್ತೆ, ಕೇಳಿಸ್ಕೊಳ್ಳೋರ್ಗೂ ಗೊತ್ತಿರುತ್ತೆ. ಅವಾಗ ಹೇಳಿ ಇಟ್ಸ್ ಬೀನ್ 5 years, ರೈಟ್. ಸೊ ಇದರ ಅರ್ಥನೇ 5 years ಆಗಿದೆ. ಏನು ಸ್ಟಾರ್ಟ್ ಆಗಿ ಅದನ್ನು ನೀವು ಮುಂದಕ್ಕೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಇಟ್ಸ್ ಬೀನ್ 5 years ಸಿನ್ಸ್ ವಿ ಮೆಟ್, ನಾವು ಮೀಟ್ ಆದಾಗಲಿಂದ, ಈ ಥರ.
3 ತಿಂಗಳಾಯಿತು, ನಾನೇನು ಕಲಿತೇ ಇಲ್ಲ. ಇಟ್ಸ್ ಬಿನ್ 3 months and I've learnt nothing. And I've learnt nothing. ನಿನಗೆ ಯಾವತ್ತಾದರೂ ಈ ರೀತಿ ಅನಿಸಿದ್ಯಾ? ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ದಿಸ್ ಆರ್ ಹ್ಯಾವ್ ಯು ಎವರ್ ಫೆಲ್ಟ್ ದಿಸ್ ವೇ? ಇಲ್ಲ, ನನಗೆ ಯಾವತ್ತೂ ಈ ಥರ ಅನಿಸೇ ಇಲ್ಲ. ಐ ಹ್ಯಾವ್ ನೆವರ್ ಫೆಲ್ಟ್ ಲೈಕ್ ದಿಸ್. ಈಗ ಕೆಲವು ಜನಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಗೊತ್ತಿರುತ್ತೆ. ಅಂದರೆ ಏನು? ಹ್ಯಾವ್ ಬೀನ್ ಮುಂದೆ ING ವರ್ಬ್ ಹಾಕೋದು. ಅಂದರೆ ತುಂಬ ಟೈಮಿಂದ ನಾವು ಒಂದು ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ನಾನು 10 yearsಯಿಂದ ಈ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಿಸ್ ಕಂಪ್ನಿ ಫಾರ್ 10 years. ಸೊ ಅದೇ ಥರ ಸೆಂಟೆನ್ಸ್ ಅಲ್ವಾ ಇದು ಅಂತ ಅಂದ್ಕೊಳ್ತಾರೆ. ನೋ, ಆ ಥರ ಸೆಂಟೆನ್ಸ್ ಅಲ್ಲ. ಇಲ್ಲೂ ಹ್ಯಾವ್ ಬೀನ್ ಬಂದಿದೆ, ಬಟ್ ಇಲ್ಲಿ ಹ್ಯಾವ್ ಬೇರೆ ಬೀನ್ ಬೇರೆ ಸಪ್ರೇಟ್ ಆಗಿದೆ. ಇಲ್ಲಿ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಬೀನ್ ಅನ್ನೋದು ಮೇನ್ ವರ್ಬ್. ಅದ್ರ ಮುಂದೆ ಅಡ್ಜೆಕ್ಟಿವ್ ಬಂದಿದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಸ್ಟ್ರಕ್ಚರ್. ಹೆಲ್ಪಿಂಗ್ ವರ್ಬ್ V3 ಪ್ರೆಸೆಂಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಅಲ್ವಾ? ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ನ ಸ್ಟ್ರಕ್ಚರ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಲ್ಲ. ಅದರಲ್ಲಿ ನಾನು ING ವರ್ಬ್ ಬದಲು ಅಡ್ಜೆಕ್ಟಿವ್ ಹಾಕಿದ್ದೀನಿ ಅನ್ಕೋಬೇಡಿ. ಸೊ ಇದು ಕಂಟಿನ್ಯೂಸ್ ಆ್ಯಕ್ಷನ್ ತೋರಿಸ್ತಾ ಇಲ್ಲ. ಐ ಹ್ಯಾವ್ ಬೀನ್ ಹ್ಯಾಪಿ ಅಂದರೆ ಅರ್ಥ ಗೊತ್ತಾಗ್ತಿದೆ ಅಲ್ವಾ? ಸೊ ಇಲ್ಲಿ ಕಂಟಿನ್ಯೂಸ್ ಸ್ಟೇಟ್ ತೋರಿಸ್ತಿದೆ. ಆ್ಯಂಡ್ ಆದ್ದರಿಂದ ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹಾಕಬೇಕು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ V3 ಅಡ್ಜೆಕ್ಟಿವ್ ಬಂದಿದೆ. ರೈಟ್? ಸೊ ಕನ್ಫ್ಯೂಷನ್ ಇದ್ದರೆ ವಿಡಿಯೋ ಇನ್ನೊಂದು ಸರಿ ನೋಡಿ, ನಿಧಾನಕ್ಕೆ ನೋಡಿ. ನೀವು ಅರ್ಜೆಂಟಲ್ಲಿ ಯಾವತ್ತೂ ನೋಡಬಾರ್ದು. ಆ್ಯಂಡ್ ಈಗ ನಾನು ಕೆಲವು ಸೆಂಟೆನ್ಸ್ಗಳನ್ನ ತೋರಿಸ್ತೀನಿ. ಅವು ಇಂಗ್ಲೀಷ್ನಲ್ಲಿ ಆ ಥರ ಹೇಳೋದು ತುಂಬ ಕಾಮನ್ ಇರುತ್ತೆ. ಆ್ಯಂಡ್ ನೀವು ತುಂಬ ಸರಿ ಓದಿರ್ತೀರಾ, ಹೇಳೋದು ಕೇಳಿಸ್ಕೊಳ್ತಿರ್ತೀರಾ. ರೈಟ್? ಅದ್ರ ಮೀನಿಂಗ್ ಏನೋ ನೋಡಿ. ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗೋ ಥರ ಕೊಡ್ತೀನಿ ನೋಡಿ. ಐ ಆಲ್ವೇಸ್ ವಾಂಟೆಡ್ ಟು ಸ್ಪೀಕ್ ಇಂಗ್ಲೀಷ್. ಇದನ್ನು ಎಕ್ಸಾಕ್ಟ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ ನಿಮಗೆ ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ. ನಾವು ಆ ಥರ ಯಾವತ್ತೂ ಹೇಳೋದೇ ಇಲ್ವಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡ್ತಿಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಹಿಂದೆ ಪೂರ್ತಿ ಎಂಟೈರ್ ಲೈಫ್ ಬಗ್ಗೆ ನಾನು ಥಿಂಕ್ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ನನಗೆ ಯಾವತ್ತಿಂದ ಇಂಗ್ಲೀಷ್ ಕಲಿಬೇಕು ಅಂತ ಅನ್ನಿಸ್ತೋ, ಅಥವಾ ನಾನು ಯಾವತ್ತಿಂದ ಕಷ್ಟಪಡ್ತಿದ್ದೀನೋ, ನನಗೆ ಯಾವಾಗ ಇಂಗ್ಲೀಷ್ ನೆಸೆಸಿಟಿ ಬಂತೋ ಅವತ್ತಿಂದನೂ ಕೂಡ ನಾನು ಇಂಗ್ಲೀಷ್ ಕಲಿಬೇಕು ಅಂತಲೇ ಬಯಸ್ತಾ ಇದ್ದೀನಿ ಇಲ್ಲಿವರೆಗೂ. ಅವಾಗ ಈ ಥರ ಹೇಳ್ತಾರೆ, ಐ ಆಲ್ವೇಸ್ ವಾಂಟೆಡ್ ಟು ಸ್ಪೀಕ್ ಇಂಗ್ಲೀಷ್. ನಾನು ಯಾವಾಗಲೂ ಇಂಗ್ಲೀಷ್ ಕಲಿಬೇಕಂತಾನೇ ಇದ್ದೀನಿ ಅಪ್ ಟು ನಾವು ಇಲ್ಲಿವರೆಗೂ ಅನ್ನೋದು. ನೋಡಿ ಇಲ್ಲಿ ವಾಂಟ್ ಟು ಪ್ಲಸ್ ಬೇಸ್ ವರ್ಬ್ ಬಿಗಿನಿಂಗ್ನಲ್ಲಿ ಹೇಳೋದಲ್ವಾ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಹಿಯರ್. ನನಗೆ ಯಾವಾಗಲೂ ಒಂದು ಬಯಕೆ ಇತ್ತು ಇಲ್ಲೇ ಇರಬೇಕು ಅಂತ, ಇನ್ನೂ ಇದೆ, ಇನ್ನೂ ಅಂದ್ಕೊಳ್ತಾ ಇದ್ದೀನಿ ನಾನು ಇಲ್ಲೇ ಇರಬೇಕು ಅಂತ. ಐ ಹ್ಯಾವ್ ನೆವರ್ ವಾಂಟೆಡ್ ಟು ಬಿ ಹಿಯರ್. ನಾನು ಇಲ್ಲಿರಬೇಕು ಅಂತ ಯಾವತ್ತೂ ಬಯಸಿಲ್ಲ, ಇಷ್ಟಪಟ್ಟಿಲ್ಲ, ಅಂದ್ಕೊಂಡಿಲ್ಲ. ವಿವ್ ಆಲ್ವೇಸ್ ವಾಂಟೆಡ್ ಟು ಸಿ ಯು. ನಿಮ್ಮನ್ನು ನೋಡಬೇಕಂತ ನಾವು ಯಾವಾಗಲಿಂದನೂ ಅಂದ್ಕೊಳ್ತಾ ಇದ್ದೀವಿ, ಬಯಸ್ತಾ ಇದ್ದೀವಿ. ವಿವ್ ಆಲ್ವೇಸ್ ವಾಂಟೆಡ್ ಟು ಕಮ್ ಅಂಡ್ ಸಿ ಯು. ಐ ಹ್ಯಾವ್ ನೆವರ್ ವಾಂಟೆಡ್ ಟು ಟೇಕ್ ದಿಸ್ ಕೋರ್ಸ್. ಅಂದರೆ ನೀವು ಒಂದು ಕೋರ್ಸ್ ತೊಗೊಂಡಿರ್ತೀರ, ತುಂಬ ದಿನಗಳಾಗಿರುತ್ತೆ, ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟೇ ಇರಲ್ಲ. ನೀವು ಯಾವತ್ತಾದರೂ ಒಂದಿನ ಈ ಥರ ಹೇಳ್ತೀರಾ, ನನಗೆ ಈ ಕೋರ್ಸ್ ತೊಗೋಬೇಕು ಅಂತ ಯಾವತ್ತೂ ಇಂಟ್ರೆಸ್ಟೇ ಇರಲಿಲ್ಲ, ನಾನು ಯಾವತ್ತೂ ತೊಗೋಬೇಕಂತ ಅಂದ್ಕೊಂಡೇ ಇರಲಿಲ್ಲ, ಆ ಮೀನಿಂಗ್ ಬರುತ್ತೆ. ಸೊ ಇದನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ ಇನ್ನೂ ಆ ಟೈಮ್ ಡ್ಯೂರೇಷನಲ್ಲೇ ಇರ್ತೀವಿ. ರೈಟ್? ಇದುವರೆಗೂ ನಾನು ಬಯಸಿರಲಿಲ್ಲ ಅಥವಾ ನಾನು ಇದುವರೆಗೂ ಬಯಸ್ತಾನೆ ಇದ್ದೆ ಅನ್ನೋ ಮೀನಿಂಗ್ ಬರುತ್ತೆ ಈ ಸೆಂಟೆನ್ಸ್ಗಳಲ್ಲಿ. ಐ ಆಲ್ವೇಸ್ ಟ್ರೈ ಟು ಕನ್ವಿನ್ಸ್ ಹಿಮ್. ಐ ಆಫನ್ ಟ್ರೈ ಟು ಸ್ಟಾಪ್ ಸ್ಮೋಕಿಂಗ್. He's always wanted to start a business. He has. Right? ಅಂದರೆ ಅವ್ನು ಯಾವಾಗಲೂ ಅಂದ್ಕೊಳ್ತಾ ಇದ್ದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಅಂದ್ಕೊಳ್ತಾ ಇದ್ದ ಅಂದರೆ ಅರ್ಥ ಬಯಸ್ತಿದ್ದ ಅಂತಾನೆ. He has never wanted to get married. ಅಂದರೆ ಅವ್ನಿಗೆ ಯಾವತ್ತೂ ಇಷ್ಟನೇ ಇರಲಿಲ್ಲ ಮದುವೆ ಆಗೋದು ಇದುವರೆಗೆ. ಆ್ಯಂಡ್ ತುಂಬ ಜನ ಇದನ್ನು ತಪ್ಪಾಗಿ ಬರೀತಾರೆ. ಅಂದರೆ ಅವ್ರಿಗೆ ಐಡಿಯಾ ಇರಲ್ಲ. ಏನಂತ? ಐ ಆಲ್ವೇಸ್ ವಾಂಟೆಡ್ ಟು ಡ್ಯಾಶ್ ಅಂತ. ನೋ, ಅದು ಏನಾಗುತ್ತೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ನೀವು ಇದನ್ನೇ ಹೇಳಬೇಕು ಅಂದ್ಕೊಂಡಿರ್ತೀರಾ, ಬಟ್ ಹೇಳ್ತೀರಾ ಐ ಆಲ್ವೇಸ್ ಅಂತ. ರಾಂಗ್. ಅದನ್ನು ನೀವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹಾಕಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹಾಕಬೇಕಂದ್ರೆ ಹ್ಯಾವ್ ಬರಬೇಕು. ಐ ಹ್ಯಾವ್ ಆಲ್ವೇಸ್ V3. ಐ ಆಲ್ವೇಸ್ ವಾಂಟೆಡ್ ಡ್ಯಾಶ್ ಅಂದರೆ ಅರ್ಥ ನೀವು ಇಲ್ಲಿವರೆಗೂ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಅಥವಾ ಏನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ರಿ, ಅಥವಾ ಬಯಸಿದ್ರಿ, ಬಯಸಿರಲಿಲ್ಲ ಅಂತ ಹೇಳೋವಾಗ ಈ ಸ್ಟ್ರಕ್ಚರ್ ಯೂಸ್ ಆಗುತ್ತೆ. ರೈಟ್? ಅಂದರೆ ಆ ಡಿಸೈರ್ ಇನ್ನೂ ನಿಮ್ಮ ಹತ್ರ ಇದೆ, ಫಿನಿಶ್ ಆಗಿಲ್ಲ. ಗೊತ್ತಾಗ್ತಿದೆ ಅಲ್ವಾ? ಅಥವಾ ಡಿಸ್ಲೈಕ್ ಇದ್ದರೂ ಆ ಡಿಸ್ಲೈಕ್ ಇನ್ನು ನಿಮ್ಮ ಮೈಂಡ್ನಲ್ಲಿದೆ, ಇನ್ನೂ ಅದು ಫುಲ್ಲಾಗಿ ಕಂಪ್ಲೀಟಾಗಿ ಹೋಗಿಲ್ಲ ನಿಮ್ಮ ಮೈಂಡಿಂದ ಅನ್ನೋ ಮೀನಿಂಗ್ ಇದು ಕೊಡುತ್ತೆ. ಐ ಆಲ್ವೇಸ್ ವಾಂಟೆಡ್, ಐ ನೆವರ್ ವಾಂಟೆಡ್ ಅಂತ. ಸೊ ಗೊತ್ತಾಯ್ತಲ್ಲ? ಇದ್ರ ಮೇಲೆ ಒಂದು 5-6 ಸೆಂಟೆನ್ಸ್ ಕೆಳಗಡೆ ಕಾಮೆಂಟ್ ಮಾಡಿ. ನನಗೆ ಗೊತ್ತು ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತ.
ನೀವು ಇನ್ನೊಂದು ಸರಿ ವಿಡಿಯೋ ನೋಡಿ. ಯಾಕಂದರೆ ಫಸ್ಟ್ ಟೈಮ್ ನೋಟಿಸ್ ಮಾಡಿದಿರೋ ವಿಷಯಗಳನ್ನ ನೀವು ಸೆಕೆಂಡ್ ಟೈಮ್ ನೋಡೋವಾಗ ಅರ್ಥ ಮಾಡ್ಕೊತೀರಾ. ಆ್ಯಂಡ್ ಇಯರ್ಫೋನ್ಸ್ ಹಾಕ್ಕೊಂಡು ಕೇಳಿಸ್ಕೊಳ್ಳಿ ಯಾವಾಗಲೂ ನನ್ನ ಕ್ಲಾಸ್ನ. ಇಲ್ಲ ಅಂದರೆ ನೀವು ಫೋಕಸ್ಡ್ ಆಗಿರೋಕ್ಕಾಗಲ್ಲ. ಯಾಕಂದರೆ ನೀವು ಏನಾದರೂ ಕಲಿತಾ ಇರೋ ವೀಡಿಯೋಗಳನ್ನ ನೋಡ್ತಾ ಇದ್ದರೆ, ಯಾವುದೇ ವೀಡಿಯೋಸ್ನಲ್ಲಿ ನೀವೇನಾದರೂ ಕಲಿತಾ ಇದ್ದೀರ ಅಂದರೆ ಇಯರ್ಫೋನ್ಸ್ ಹಾಕ್ಕೊಳ್ಳಿ, ಆವಾಗ ನೀವು ಫೋಕಸ್ಡ್ ಆಗಿರ್ತೀರ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬಟ್ ಪ್ಲೀಸ್ ಇದನ್ನು ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.